ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಶ್ರೀ ಗುರು ಸಿದ್ದೇಶ್ವರ್ ಯುವಕ ಸಂಘದ ವತಿಯಿಂದ ಆಯೋಜಿಸಲಾದ 50ನೇ ವರ್ಷದ ಸುವರ್ಣ ಮಹೋತ್ಸವ ಪ್ರಯುಕ್ತ ನಡೆದ ಅಖಿಲ ಭಾರತಿ ಆಹ್ವಾನಿತ ಪುರುಷರ ಹಾಗೂ ಮಹಿಳೆಯರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಅದ್ದೂರಿಯಾಗಿ ಮುಕ್ತಾಯಗೊಂಡವು. ಗ್ರಾಮದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ 3 ದಿನಗಳ ಕಾಲ ನಡೆದ ಈ ಕ್ರೀಡಾಕೂಟದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಹರಿಯಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಪುರುಷರು ಹಾಗೂ ಮಹಿಳೆಯರು ತಲಾ 21 ತಂಡಗಳು ಭಾಗವಹಿಸಿ ಕ್ರೀಡಾ ಕೌಶಲ್ಯ ಪ್ರದರ್ಶಿಸಿದವು. ಪಂದ್ಯಾವಳಿಯ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಾವಳಿಗೆ ಕುಡ್ಚಿ ಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಹಾಗೂ ಕುಡ್ಚಿ ಪಿಎಸ್ಐ ಪ್ರೀತಮ್ ನಾಯಕ್ ಅವರು ಆಟಗಾರರ ಪರಿಚಯ ಪಡೆದು ನಾಣ್ಯ ಚುಮ್ಮುವ ಮೂಲಕ ಚಾಲನೆ ನೀಡಿದ್ರು. ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ಜಿದ್ದಾಜಿದ್ದಿಯಿಂದ ಕೂಡಿದ್ದು ಪ್ರೇಕ್ಷಕರನ್ನು ಕೊರಗೊಳಿಸುವಂತಾಗಿತ್ತು. ರೋಚಕ ಕ್ಷಣಗಳಿಗೆ ಚಪ್ಪಾಳೆ ಮತ್ತು ಸಿಳ್ಳೆಗಳಿಂದ ಕ್ರೀಡಾಭಿಮಾನಿಗಳು ಕಣ್ಣು ತುಂಬಿಕೊಂಡರು. ಈ ಸಂದರ್ಭದಲ್ಲಿ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ ಶ್ರೀ ಗುರು ಸಿದ್ದೇಶ್ವರ್ ಯುವಕ ಸಂಘದ ಪದಾಧಿಕಾರಿಗಳು ಶಾಸಕರೊಂದಿಗೆ ವಿವಿಧ ಗಣ್ಯರನ್ನು ಸತ್ಕರಿಸಿ ಗೌರವಿಸಿದರು. ಪಂದ್ಯಾವಳಿಯನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಹಸ್ರಾರು ಕ್ರೀಡಾಭಿಮಾನಿಗಳು ಆಗಮಿಸಿದ್ರು. ಫಲಿತಾಂಶದ ವಿವರಗಳಲ್ಲಿ ಪುರುಷರ ವಿಭಾಗದಲ್ಲಿ ಮುಂಬೈ ಪೋರ್ಟಲ್ ತಂಡ ಪ್ರಥಮ ಸ್ಥಾನ ಪಡೆದು 1 ಲಕ್ಷ ರೂಪಾಯಿ ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ಐಟಿಬಿಪಿ ದೆಹಲಿ ತಂಡ ಪ್ರಥಮ ಸ್ಥಾನ ಪಡೆದು ಸಮಾಧಾನ ಬಹುಮಾನವನ್ನು ಗೆದ್ದಿತು. ದ್ವಿತೀಯ ಸ್ಥಾನವನ್ನು ಪುರುಷರಲ್ಲಿ ಬಿಎಸ್ಎಫ್ ದೆಹಲಿ ಮತ್ತು ಮಹಿಳೆಯರಲ್ಲಿ ಗುರುಕುಲ್ ಅಕಾಡೆಮಿ ಹರಿಯಾಣ ತಂಡಗಳು ಪಡೆದು 50,000 ರೂಪಾಯಿ ಬಹುಮಾನ ಗಳಿಸಿತು. ತೃತೀಯ ಸ್ಥಾನವನ್ನು ಪುರುಷರಲ್ಲಿ ಟಿಎಂಸಿ ಥಾನೆ ಹಾಗೂ ಮಹಿಳೆಯರಲ್ಲಿ ಚಂಡೀಗಢ ತಂಡಗಳು ಪಡೆದು 30,000 ರೂಪಾಯಿ ಬಹುಮಾನ ಪಡೆದಿವೆ. ಚತುರ್ಥ ಸ್ಥಾನವನ್ನು ಪುರುಷರಲ್ಲಿ ಐಟಿಬಿಸಿ ದೆಹಲಿ ಹಾಗೂ ಮಹಿಳೆಯರಲ್ಲಿ ಬಿಎಸ್ಎಫ್ ತಂಡಗಳು ಪಡೆದು ತಲಾ 30,000 ರೂಪಾಯಿ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿವೆ. ಈ ಕ್ರೀಡಾಕೂಟ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿ ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಡಾಕ್ಟರ್ ಶಿವಣ್ಣ ಅಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕಬಡ್ಡಿ ಅಮೆಚೂರ್ ಸಂಘದ ಸಂಚಾಲಕರು ಉಪಸ್ಥಿತರಿದ್ದರು. ಜೊತೆಗೆ ನನ್ನ ರಾಜ್ಯಾಧ್ಯಕ್ಷ ಕೂಡ ಮಾಜಿ ಸೈನಿಕರಿಗೆ ಪರಮಾನಂದ ವಾರ್ಡಿನಿಂದ 50ನೇ ವರ್ಷದ ಒಂದು ಕಬಡ್ಡಿ ಆಲ್ ಇಂಡಿಯಾ ಎ ಗ್ರೇಡ್ ನಿಂತಿರೋದು ನಾನು ನೋಡಿದಂಗೆ ಫಸ್ಟ್ ಟೈಮು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟೊಂದು ಕ್ರೀಡಾಭಿಮಾನದಿಂದ ಈ ಒಂದು ಕ್ರೀಡೆಗೆ ಉತ್ತೇಜನ ಕೊಡ್ತಿರೋದು. ಅದನ್ನು 50 ವರ್ಷದಿಂದ ನಾನು ಕೇಳ್ಪಟ್ಟೆ. ಸುಮಾರು 50 ವರ್ಷದಿಂದ ಈ ಒಂದು ಕ್ರೀಡೆಗೆ 50 ವರ್ಷ ನನಗೆ ಶಾಕ್ ಆಯಿತು. ಅಂದರೆ ನಾನು ಇದಕ್ಕಿಂತ ಮುಂಚೆಯಿಂದಲೇ ಸ್ಟಾರ್ಟ್ ಆಗಿದೆ ಗೇಮು, ಕಬಡ್ಡಿಗೋಸ್ಕರ ಉತ್ತೇಜನ ಮಾಡ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಕ್ರೀಡೆಗೆ ಮುದ್ದೆ ಹಣ ಇಟ್ಟಿಲ್ಲ. ಏನು ಪುರುಷರಿಗೆ 1 ಲಕ್ಷ ಪ್ರಶಸ್ತಿ ಇಟ್ಟು, ಮಹಿಳೆಗೂ 1 ಲಕ್ಷ ಪ್ರಶಸ್ತಿ ಇಟ್ಟು ಈ ಮಟ್ಟದ ಒಂದು ದೊಡ್ಡ ಒಂದು ಬೆಳಗಾವಿ ಭಾಗದಲ್ಲೇ ಒಂದು ಅತ್ಯುನ್ನತವಾದ ಒಂದು ಕ್ರೀಡಾಂಗಣವನ್ನು ನಿರ್ಮಿಸಿ ಅವರಿಗೆ ಊಟ, ವಸತಿ ಈ ಥರ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಇದೆ. ಪ್ರೋ ಕಬಡ್ಡಿ ಲೆವೆಲ್ ಏನು ಮ್ಯಾಟ್ ಇಲ್ಲ, ಮಳೆ ವ್ಯವಸ್ಥೆಯಿಂದ ಮ್ಯಾಟ್ ಇಲ್ಲ. ಅದು ಬಿಟ್ಟರೆ ಸೇಮ್ ಪ್ರೋ ಕಬಡ್ಡಿ ಲೆವೆಲಲ್ಲಿ ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಕೂಡ ಈ ಗ್ರಾಮದ ಸಣ್ಣ ಗ್ರಾಮದಲ್ಲಿ ಈ ಒಂದು ಕ್ರೀಡೆನ ಬೆಳೆಸೋದಕ್ಕೋಸ್ಕರ ಇಷ್ಟು ವರ್ಷ ಶ್ರಮಪಟ್ಟು ಮಾಡ್ತಿದ್ದಾರೆ. ಅವರಿಗೆಲ್ಲ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಸರ್, ದೇಸಿ ಕ್ರೀಡೆ ಇಟ್ಟು ವೇಗವಾಗಿ ಬೆಳೀತಾ ಇದೆ ಹಳ್ಳಿಗಳಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ನಮ್ಮ ಕಬಡ್ಡಿ ಕ್ರೀಡೆನೇ ದೇಶೀಯ ಕ್ರೀಡೆ.
ಜೊತೆಗೆ ಈ ರೀತಿಯಲ್ಲಿ ಬೆಳಗಾವಿ ಭಾಗದಲ್ಲಿ ಒಂದು ಈ ವ್ಯವಸ್ಥೆಯನ್ನ ಜೊತೆಗೆ ಇಲ್ಲಿನ ಸಂಘ ಸಂಸ್ಥೆಗಳು ಜಾತ್ರೆ ವ್ಯವಸ್ಥೆ ಜಾತ್ರೆ ಇರ್ಬೋದು ಅಥವಾ ಕಬಡ್ಡಿ ಕ್ರೀಡೆನೇ ಆಯ್ಕೆ ಮಾಡಿಕೊಂಡು ಬೇರೆ ಕ್ರೀಡೆನೂ ಆಯ್ಕೆ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಪ್ರೋ ಕಬಡ್ಡಿ ಬಂದ ಮೇಲೆ ಸ್ವಲ್ಪ ಜನಪ್ರಿಯತೆ ಜಾಸ್ತಿ ಆಗಿದೆ. ಟಿವಿಗಳಲ್ಲಿ ಇರ್ಬೋದು ಕಬಡ್ಡಿನ ಒಂದು ಲೆವೆಲ್ ಜಾಸ್ತಿನೇ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಸಿದ್ದೇಶ್ವರ ಕ್ರೀಡಾ ಯುವಕ ಮಂಡಳಿ ಏನಿದೆ ಅವರ ಹಿರಿಯರು ಹಾಕಿಕೊಟ್ಟಂತ ಇದಕ್ಕಿಂತ ಮುಂಚೆ ಹಿರಿಯರು ಕಬಡ್ಡಿ ತುಂಬಾನೇ ಈ ಕಬಡ್ಡಿ ಬೆಳೆಸಿದ್ದಾರೆ. ಅದನ್ನ ಜೊತೆಗೆ ತಗೊಂಡು ಹೋಗ್ತಿರುವಂತ ಏನು ಸಿದ್ದೇಶ್ವರ ನಮ್ಮ ಸುರೇಶ್ ಇರ್ಬೋದು, ನಮ್ಮ ಕಾರ್ಯದರ್ಶಿಯವರು ಆಲಾಪುರ್ ಇರ್ಬೋದು, ಇವರೆಲ್ಲ ಕಬಡ್ಡಿ ಕ್ರೀಡೆ ಬೆಳಿಬೇಕು ಅಂದ್ಬಿಟ್ಟು ಈ ತರ ವ್ಯವಸ್ಥೆ ಮಾಡ್ತಾರೆ. ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಒಂದು ಇಂಡೋರ್ ಕ್ರೀಡೆಗಳನ್ನ ಬೆಳೆಸೋ ರೀತಿ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಆಸೆ. ಒಟ್ಟು ಎಷ್ಟು ಟೀಮ್ಗಳ ಈ ಪಂದ್ಯಾವಳಿ ಪ್ರಾರಂಭವಾಗಿದೆ ಸರ್? ಎಷ್ಟು ಟೀಮ್ಗಳು ಈ ಪಂದ್ಯಾವಳಿಗೆ ಬಂದಿದ್ದಾವೆ? ಎಷ್ಟು ಟೀಮ್ಗಳು ಸುಮಾರು 40ಕ್ಕಿಂತ ಹೆಚ್ಚು ತಂಡಗಳು ಬಂದಿದ್ವು. ಇನ್ನೂ ಜಾಸ್ತಿ ಬಂದಿದ್ದು ನಾವೇ ಬೇಡ ಅಂದ್ಬಿಟ್ಟು, ಯಾಕೆಂದ್ರೆ ಒಂದು ಲೀಗ್ ಮಾದರಿ ಪಂದ್ಯ ಆಗಿರೋದ್ರಿಂದ ನಾವೇ ಬೇಡ ಅಂದ್ಬಿಟ್ಟು ನಾವು ಸುಮಾರು 40 ಟೀಮ್ನ ಸಪ್ರೇಟ್ ಪುರುಷರು ಮತ್ತು ಮಹಿಳೆಯರು ಮಾಡಿದ್ವಿ. ಜೊತೆಗೆ ನಾನು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ಮುಂದಿನ ವರ್ಷಕ್ಕೆ ಈ ವರ್ಷನೇ ಹಣ ಕೊಡ್ತೀನಿ ಅನ್ನೋದು ಈ ಗ್ರಾಮದಲ್ಲಿ ನಾನು ನೋಡ್ತಾ ಇರೋದು. ಈ ಒಂದು ಗ್ರಾಮದಲ್ಲಿ ಕಬಡ್ಡಿಗೆ ಹೆಚ್ಚು ಕ್ರೀಡೆಗೆ ಉತ್ತೇಜನ ನೀಡ್ತಿರೋದಕ್ಕೆ ಇದೇ ಸಾಕ್ಷಿ. ಮುಂದಿನ ವರ್ಷಕ್ಕೆ ಈಗಲೇ ಅನೌನ್ಸ್ ಮಾಡ್ತಿದ್ದಾರೆ ಹಣವನ್ನ. ಅದೇ ರೀತಿ ಎಲ್ಲರಿಗೂ ದೇವರವರಿಗೆ ಕಬಡ್ಡಿ ಕ್ರೀಡೆಗೆ ಬೆಳೆಸೋದಕ್ಕೆ ಸಹಾಯ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಸಂಜು ಬ್ಯಾಕುಡೆ, ವಾಯ್ಸ್ ಆಫ್ ವಿನುಗ್ರಾಮ್, ರಾಯಬಾಗ್.